ಶಿವಮೊಗ್ಗದಿಂದ ಡಾಕ್ಟರ್ ಗಿರಿಸ್ವಾಮಿ ಸರ್ ಬಂದರು. ಅವ್ರ ಸಂದೇಶ ಒಂದು 5 ನಿಮಿಷ ತಗೊಳ್ಳೋಣ. ಪ್ರಥಮವಾಗಿ ನಮ್ಮ ನೆಚ್ಚಿನ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಚೈತನ್ಯಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಸ್ವಾಮೀಜಿಯವರು ಮೊದಲುಗೊಂಡು ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಸೀನಿಯರ್ ಮಾಸ್ಟರ್ಗಳು ಮೊದಲುಗೊಂಡು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಧ್ಯಾನ ಬಂಧುಗಳಿಗೆ, ದೈವಾಂಶ ಸಂಭೂತರಿಗೆ ನನ್ನ ನಮನಗಳನ್ನು ತಿಳಿಸ್ತಾ 2 ಮಾತು ಹೇಳಬೇಕು. ಇವತ್ತು ದಿನ ನಾನು 2 ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹಾಗೆ ಬಂದೆ, ಇಲ್ಲಿ ತಂದು ಕೂರಿಸ್ಬಿಟ್ರು. ಸೊ ಇಷ್ಟು ಜನ ಧ್ಯಾನಿಗಳು ಎಲ್ಲೆಲ್ಲೋ ಬೇರೆ ಬೇರೆ ಭಾಗದಿಂದ, ಕರ್ನಾಟಕದ ಬೇರೆ ಬೇರೆ ಭಾಗದಿಂದ, ಕರ್ನಾಟಕದ ಹೊರಗಿಂದ ಬಂದಿರೋದು ನಾನು ಭಾಳ ಸಂತೋಷ ಆಗ್ತಾಯಿದೆ. ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನಾನು ಒಂದು 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲ ಒಂದು 1000 ಜನ ಇಲ್ಲಿ ಸೇರಿದ್ದೀರಾ. ಒಬ್ಬೊಬ್ರಿಗೂ ಒಂದು ಕಾರಣದಿಂದ ಈ ಧ್ಯಾನಕ್ಕೆ ಬಂದಿದ್ದೀರಾ. ಒಬ್ಬೊಬ್ಬರಲ್ಲೂ ಒಂದೊಂದು ಕಾರಣ ಇದೆ, ಸೂಪರ್ಫಿಷಿಯಲ್ ರೀಸನ್. ಸೊ 1000 ಕಾರಣಗಳು, ಆದರೆ ಅದರ ಉದ್ದೇಶ ಒಂದೇ ಒಂದು, ನಿಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಇವತ್ತಿನ ಜೀವನ ಸುಧಾರಿಸ್ಬೇಕು ಅಷ್ಟೇ ತಾನೇ. ಅದಕ್ಕಿಂತ ಬೇರೆ ಇದೆಯಾ? ಬ್ರಹ್ಮರ್ಷಿ ಪತ್ರಿಜಿಯವರು 40 ವರ್ಷಗಳ ಹಿಂದೆ ತಮ್ಮ ಜೀವನ ಸುಧಾರಿಸ್ಕೊಂಡು ಇತರರ ಜೀವನ ಸುಧಾರಿಸ್ಬೇಕು ಅಂತಕ್ಕಂಥ ಒಂದು ಮಹಾ ಸಂಕಲ್ಪವನ್ನು ಮಾಡಿ ಜ್ಞಾನೋದಯ ಪಡೆದ ಮೇಲೆ ಅವರು ನಮ್ಮೆಲ್ಲರಿಗೂ ಕೊಟ್ಟಿದ್ದು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ. ಅದರ ಜೊತೆಗೆ ಈಗ ಈಗ ತಾನೇ ಪ್ರೇಮನಾಥ್ ಅವರು ಹೇಳಿದರು, ಧ್ಯಾನ ಜಗತ್, ಪಿರಮಿಡ್ ಜಗತ್, ಆನಂದ ಜಗತ್, ಸಸ್ಯಾಹಾರ ಜಗತ್. ಹಂಗಂದ್ರೆ ಏನು? ನಿಮ್ಮೆಲ್ಲರ ಜೀವನದಲ್ಲಿ ಇವತ್ತು ಯು ಹ್ಯಾವ್ ಟು ಬಿಕಮ್ ಗುಡ್, ಬೆಟರ್, ಬೆಸ್ಟ್. ಸುಧಾರಿಸ್ಬೇಕು, ಜೀವನ ಸುಧಾರಿಸೋದು ಅಂತ ಅರ್ಥ. ಪ್ರತಿಯೊಬ್ಬರ ಜೀವನ ಯಾವತ್ತು ಸುಧಾರಿಸುತ್ತೋ ಆವಾಗ ಧ್ಯಾನ ಜಗತ್ತಾಗುತ್ತೆ, ಪಿರಮಿಡ್ ಜಗತ್ತಾಗುತ್ತೆ, ಆನಂದ ಜಗತ್ತಾಗುತ್ತೆ, ಸಸ್ಯಾಹಾರ ಜಗತ್ತಾಗುತ್ತೆ. ಸೊ ಯಾವಾಗ ಅದು ಸ್ವಕಲ್ಯಾಣ, ಸ್ವ ಅಂದರೆ ಆತ್ಮ, ಇಂಡಿವಿಜುವಲ್ ಆಗಿ ಸ್ವಕಲ್ಯಾಣ ಆಗುತ್ತೋ ಆವಾಗ ಆಟೋಮೆಟಿಕಲಿ ಲೋಕ ಕಲ್ಯಾಣ ಆಗೇ ಆಗುತ್ತೆ. ಸೊ ಈ ರೀತಿ ಲೋಕ ಕಲ್ಯಾಣ ಆಗಲಿ ಅಂತ ಬ್ರಹ್ಮರ್ಷಿ ಪತ್ರಿಜಿಯವರು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಜೊತೆಗೆ ಇನ್ನೂ ಒಂದು 5 ಕಾನ್ಸೆಪ್ಟನ್ನು ಸೇರಿಸಿದರು. ಇವತ್ತು ನೀವು ನೋಡ್ತಾ ಇದ್ದೀರಾ, ಮ್ಯೂಸಿಕ್ ಮೆಡಿಟೇಷನ್, ಮ್ಯೂಸಿಕ್ ಕಾನ್ಸೆಪ್ಟನ್ನು ಧ್ಯಾನದ ಜೊತೆಗೆ ಜೋಡಿಸಿದರು. ನಂಬರ್ 1. 2ನೇದು ಪಿರಮಿಡ್ ಎನರ್ಜಿಯನ್ನು ಅದ್ರ ಜೊತೆಗೆ ಪಿರಮಿಡ್ ಕಾನ್ಸೆಪ್ಟನ್ನು ಸೇರಿಸಿದ್ರು, ಪಿರಮಿಡ್ ಮೆಡಿಟೇಷನ್. 3ನೇದು ಅದ್ರ ಜೊತೆಗೆ ಪ್ರಕೃತಿ, ಈ ಪ್ರಕೃತಿಯ ವಾತಾವರಣದಲ್ಲಿ ಅಥವಾ ಇನ್ನೊಂದು ಜಾಗದಲ್ಲಿ ಪ್ರಕೃತಿ ಮೆಡಿಟೇಷನ್, ನೇಚರ್ ಮೆಡಿಟೇಷನ್ ಅಂತ ಕಾನ್ಸೆಪ್ಟನ್ನು ಸೇರಿಸಿದ್ರು. 4ನೇದು ಗ್ರೂಪ್ ಮೆಡಿಟೇಷನ್, ಇನ್ನೊಂದು ಹುಣ್ಣಿಮೆ ಮೆಡಿಟೇಷನ್. ಈ 5 ಮೆಡಿಟೇಷನ್ ಎನರ್ಜಿಯನ್ನು ಸೇರಿಸ್ಕೊಂಡು ಯಾವಾಗ ನಾವು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದಲ್ಲಿ ಪಾಲ್ಗೊಳ್ತೀವೋ ಮನಃಪೂರ್ವಕವಾಗಿ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ. ಈಗಿರ್ತಕ್ಕಂಥಕ್ಕಿಂತ ಅಭಿವೃದ್ಧಿ ಆಗುತ್ತೆ, ಈಗಿರ್ತಕ್ಕಿಂತ ಜೀವನ ಸುಧಾರಿಸುತ್ತೆ. ಆವಾಗ ನಾವು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆನಂದ 5 ನಾವು ಪಡಿತೀವಿ. ಆವಾಗ ಏನಾಗುತ್ತೆ, ನಮ್ಮಲ್ಲಿ ನೀವು 1000 ಅನುಭವ ಇರ್ಬೋದು, ಅದು 2 ಬದಲಾವಣೆ ಆಗುತ್ತೆ. ಬ್ರಹ್ಮಶ್ರೀ ಪತ್ರಿಜಿಯವರು ಮೆಡಿಟೇಷನ್ನಿಂದ 2 ಬದಲಾವಣೆ ಆಗುತ್ತೆ. ಒಂದು ಗ್ರೋತ್, ಇನ್ನೊಂದು ಚೇಂಜ್, ವಿಕಾಸ ಆಗುತ್ತೆ. ದೇಹ ವಿಕಾಸ, ಬುದ್ಧಿ ವಿಕಾಸ. ಸ್ವಾಮೀಜಿಯವರು ಹೇಳಿದರು, ಅರಿವೇ ಗುರು ಅಂತಕ್ಕಂಥ ಕಾನ್ಸೆಪ್ಟು ನಮಗೆ ಅರ್ಥ ಆಗುತ್ತೆ. ಸೊ 2 ಚೇಂಜಸ್ ಯಾವಾಗ ಆಗುತ್ತೋ ಆವಾಗ ಧ್ಯಾನ ಜಗತ್ತಾಗುತ್ತೆ, ಸಸ್ಯಾಹಾರ ಜಗತ್ತಾಗುತ್ತೆ, ಸಾತ್ವಿಕ ಜಗತ್ತಾಗುತ್ತೆ, ಪಿರಮಿಡ್ ಜಗತ್ತಾಗುತ್ತೆ. ಇನ್ನೆಲ್ಲ ಏನೇನು ಆಗಬೇಕೋ ಅದೆಲ್ಲ ಸುವರ್ಣ ಅವಕಾಶಗಳು ಬರುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು.